ಮತ್ತೊಮ್ಮೆ ಅಪ್ಪ ಯಾರೋ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲೊಂದು ಕಥೆಯನ್ನ ಹೊತ್ಕೊಂಡು ಬಂದಿದ್ದೀವಿ. ಮದುವೆ ಆಗಿ 5 ವರ್ಷ ಆಗ್ತಾ ಬಂತು. 4 ವರ್ಷದ ಚಿಕ್ಕ ಮಗ ಬೇರೆ ಇದ್ದಾನೆ. ಆದರೆ ಮಗನೇ ನನ್ನದಲ್ಲ ಅನ್ನೋದು ಈ ಗಂಡನ ಖ್ಯಾತೆ. ಹೀಗಾಗಿ ವಿಚ್ಛೇದನಕ್ಕೂ ಕೂಡ ಕೇಸ್ ಹಾಕಿದ್ದಾರೆ. ಕೋರ್ಟಲ್ಲಿ ಆ ಕೇಸ್ ನಡೀತಾ ಇದೆ. ಆದರೆ ಏನು ಮಾಡಬೇಕು ಅನ್ನುವಂಥ ಚಿಂತೆ ಆ ಹುಡುಗಿ ಕಾಡ್ತಾ ಇದೆ, ಹುಡುಗಿ ಮನೆಯವ್ರಿಗೆ ಕಾಡ್ತಾ ಇದೆ. ನಮ್ಮ ಜೊತೆ ಪತಿ ರಾಘವೇಂದ್ರ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಶ್ರೀನಿವಾಸ್ ಅವರೇ, ಒಂದ್ ನಿಮಿಷ ರಾಘವೇಂದ್ರ ಅವ್ರಿಗೆ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲ, ಇರ್ಲಿ ಕೊಡಿ. ಅವ್ರು ಎಷ್ಟು ಮಾತಾಡ್ತಾರೆ ಅಷ್ಟಾದ್ರೂ ಅರ್ಥ ಮಾಡ್ಕೋತೀವಿ ನಾವು. ನಾವು ಆಕಿ ಬಂದ್ ಬಾಳೆ ಮಾಡ್ಬೇಕಂತ್ರಿ ಒಂದು ದಾವೆ ಹಾಕಿದ್ದೀವಿ. ಏನು? ಆಕಿ ಬಂದ್ ನಮ್ಮ ಮನೆಯಲ್ಲಿ ಬಾಳೆ ಮಾಡ್ಬೇಕಂದ್ರೆ ನಮ್ ರಾಘವೇಂದ್ರ ದಾವೆ ಹಾಕಿದ. ನೀ ಮನಿ ಬಿಟ್ಟು ಹೋಗಿದ್ದೆ 15 ತೊಲೆ ಬಂಗಾರ ತಗೊಂಡು, ನೀ ಬಂದ್ ಬಾಳೆ ಮಾಡ್ಬೇಕಂತೇಳಿ ಒಂದ್ ದಾವೆ ಹಾಕಿದ್ದೆ ನಾವು. ಆ ದಾವೆಗೆ ಅವ್ರು ಅಬ್ಜೆಕ್ಷನ್ ಹಾಕಿದ್ದಾರೆ, ಅಟೆಂಡೆನ್ಸ್ ಆಗಿದ್ದಾರೆ. ನಮ್ ಫೇವರಬಲ್ ಬಂದು ಬಾಳೆ ಮಾಡ್ಬೇಕಂತೇಳಿ 2009 ಈಗ ಜಗಳ ಮಾಡಿ ಹೆಂಡತಿನ ಕಳ್ಸಿದ್ಯಾ ಆಕೆ? ಮತ್ತೆ ಹಾಗಾದ್ರೆ ಜಗಳ ಯಾರು ಮಾಡಿದ್ದಾರೆ ಮೇಡಮ್? ಅಕ್ಕಿಯಾಗಿ ಓಡೋಗಿದ್ದಾರೆ ಮನೆ ಬಿಟ್ಟು. ಓಡೋಗಿಲ್ರಿ ಮೇಡಮ್. ಇವ್ನ ಏನಂತ ಗೊತ್ತೇನ್ರಿ? ನೀ ಸೀರೆ ಉಟ್ಕೊಂಡ್ರೆ ನಿಂದು ಹೊಟ್ಟಿ ಕಾಣೋದಿಲ್ಲ, ನನ್ ಮಗ ಸೀರೆ ಉಟ್ಕೊಂಡ್ರೆ ಹೊಟ್ಟಿ ಕಾಣ್ತೈತ್ ನೋಡಿ, ಇಲ್ಲಿ ಮಟ್ಟ ಅಂದ್ರಿ ಮೇಡಮ್. ಇನ್ನೊಂದ್ರೆ ಒಂದ್ ನಿಮಿಷ ರೀ, ನನಗೀಗ ಬೇರೆಯವ್ರ ವಿಷಯ ಬೇಡ ಶ್ರೀನಿವಾಸ್ ಅವ್ರೆ, ಬೇರೆಯವ್ರ ವಿಷಯ ಬೇಡ. ನಾವಿಲ್ಲಿ ಜಗಳ ಮಾಡಕ್ ಕೂತಿಲ್ಲ. ನೀವು ರಾಘವೇಂದ್ರ ಅವ್ರಿಗೆ ಕೊಡಿ, ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ಅವ್ರಿಗೆ ನಾನು. ಅಲ್ಲ, ನೀವು ರಾಘವೇಂದ್ರ ಅವ್ರಿಗೆ ಕೊಡಿ, ನಾ ಹೇಳ್ತೀನಿ. ಅದನ್ನೇ ಹೇಳ್ತಿರೋ ನಾನು. ಒಂದ್ ನಿಮಿಷ ರೀ, ನಾನು ಮಾತಾಡ್ತೀನಿ ರೀ. ಶ್ರೀನಿವಾಸ್ ಅವ್ರೆ, ರಾಘವೇಂದ್ರ ಅವ್ರಿಗೆ ಕೊಡಿ. ನೀವು ರಾಘವೇಂದ್ರ ಅವ್ರಿಗೆ ಕೊಡಿ ಶ್ರೀನಿವಾಸ್ ಅವರೇ, ದಯವಿಟ್ಟು. ಅವ್ರ ಅಣ್ಣನ ಜೊತೆನೆ ಬರ್ಬೇಕು, ಯಾಕಂದ್ರೆ ಮಾತಾಡ್ಬಿಟ್ರೆ ಪ್ಯಾಚಪ್ ಆಗ್ಬಿಟ್ರೆ ಅಂತ. ಸ್ವಲ್ಪ ಇರಿ, ಸ್ವಲ್ಪ ಇರಿ, ಒಂದ್ ನಿಮಿಷ ರೀ, ನಮ್ಗೆ ಸಮಯ ತುಂಬಾ ಕಡಿಮೆ ಇದೆ. ಒಂದ್ ನಿಮಿಷ ರೀ. ರಾಘವೇಂದ್ರ ಅವ್ರೆ, ರಾಘವೇಂದ್ರ ಅವರ, ಈಗ ನಿಮ್ಗೆ ಏನ್ ಬಂದಿರೋ ಡೌಟ್ ಅಂದ್ರೆ ಮಗ ನಿಮ್ದಲ್ಲ ಅಂತ. ಸರಿ, ಈಗ ಮೆಡಿಕಲ್ ಚೆಕಪ್ ಮಾಡ್ಸೋದು, ಮಗ ನಿಮ್ಮದೇ ಅಂತ ಪ್ರೂವ್ ಆದ್ರೆ ನಿಮ್ಗೆ ಹೆಂಡತಿ ಬೇಕಾ ಬೇಡವಾ? ಏನ್ ಹೇಳಿ? ನೀವ್ ಅದ್ ಹೇಳ್ಬೇಡಿ. ಯಾಕಂದ್ರೆ ಅವ್ರು ನಿಮ್ಮ ಹೆಂಡತಿ ಲಕ್ಷ್ಮಿ ಜೊತೆ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಬಂದ್ ಟೆಸ್ಟ್ ಮಾಡಿಸಿದಾಗ ಮಗು ಎಲ್ಲ ಚೆನ್ನಾಗಿದೆ, ಪ್ರೆಗ್ನೆಂಟ್ ಇದಾರೆ ಅಂತ ಹೇಳಿದಾರೆ, ಅಷ್ಟೆಲ್ಲ ಆಗಿದೆ. ಈಗ ಒಂದ್ ರಾತ್ರಿ ಒಂದ್ಸಲ ಮುಕ್ಕೊಂಡ್ಲಕ್ಕೆ ನೋಡಿ, ನಿಮ್ಮಿಬ್ಬರ ನಡುವಿನ ಏನಾಗಿದೆ ಅದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಮೆಡಿಕಲ್ ಚೆಕಪ್ ಒಂದೇ ದಾರಿ, ಇಲ್ಲಿ ಮೆಡಿಕಲ್ ಚೆಕಪ್ ಒಂದೇ ದಾರಿ. ಚೆಕಪ್ ಮಾಡಿಸಿದಾಗ ಮಗು ನಿಮ್ದೇ ಅಂತ ಪ್ರೂವ್ ಆದ್ರೆ ನಿಮ್ಗೆ ಹೆಂಡತಿ ಬೇಕಾ ಬೇಡವಾ? ಅಲ್ಲ ಮ್ಯಾಮ್, ಹಿಂಗಾದ್ರೆ ಹೆಂಗ್ ಮ್ಯಾಮ್ ಇದು? ಅಲ್ಲ, ಈಗ ಮೆಡಿಕಲ್ ಚೆಕಪ್ ಅಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತಲ್ಲಿ. ನೀವೇನ್ ಹೇಳ್ಬೇಕಾದಂತ ಅವಶ್ಯಕತೆನೇ ಇಲ್ಲ ಅಲ್ಲಿ. ಮೇಡಮ್ ಚಿಕೂಟ್ ಆಗಲಿಲ್ಲ, ಮೆಡಿಕಲ್ ಚೆಕಪ್ ಆಗಲಿಲ್ಲ, ಗೊತ್ತಾಗ್ಲಿ ಅಲ್ವಾ? ಆಗ ಒಂದ್ ವೇಳೆ ಈಗ ಮಗು ನಿಮ್ದೇ ಅಂತ ಆದ್ರೆ ನೀವ್ ಏನ್ ಮಾಡ್ತೀರಿ? ನಿಮ್ ಹೆಂಡತಿ ಬೇಕಾ? ಸಂಸಾರ ಚೆನ್ನಾಗ್ ಮಾಡ್ತೀರಾ ಹೆಂಡತಿ ಜೊತೆ? ಅಲ್ಲ ಮ್ಯಾಮ್, ಅದ್ ಮದ್ವೆ ಮಗು ಚೆಕ್ ಮಾಡಿ ಕೋರ್ಟ್ ಅಲ್ಲಿ ಹೋಗಿದೆ ಮ್ಯಾಮ್, ಕೋರ್ಟ್ ನಲ್ಲಿ ಹೋಗಿದೆ. ಅದು ಕೋರ್ಟ್ ನಲ್ಲಿ ಇದೆ ಮ್ಯಾಮ್. ಅದು ಈಗ ಕೋರ್ಟ್ ಅಲ್ಲಿ ನೀವು ವಿಚ್ಛೇದನ ಕೇಸ್ ಹಾಕಿದೀರಾ? ಕೋರ್ಟ್ ಅಲ್ಲಿ ಡೈವರ್ಸ್ ಕೇಸ್ ಹಾಕಿದೀರಾ ನೀವು? ಹಲೋ, ಕೋರ್ಟ್ ಅಲ್ಲಿ ನೀವು ಡೈವರ್ಸ್ ಕೇಸ್ ಹಾಕಿದೀರಾ ರಾಘವೇಂದ್ರ ಅವರೇ? ಡೈವರ್ಸ್ ಕೇಸ್ ಆಗಿದೆ ಮೇಡಮ್. ಮೇಡಮ್ ಅವ್ರ ಕೈ ಕೊಡ ಅಂತ ಹೇಳ್ರಿ. ಆ ಕಡೆ ಇಡೋಣ. ಇವಾಗ ಮಗು ಕಾನ್ಸಂಟ್ರೇಷನ್ ನಮ್ದು, ಡೈವರ್ಸ್ ಆಮೇಲೆ ವಿಲ್ ಸಾರ್ಟ್ ಔಟ್. ಮಗುಗೆ ಒಂದು ಕ್ವಶನ್ ಮಾರ್ಕ್, ಅಪ್ಪ ಯಾರು ಅಂತ. ಅದಕ್ಕಿಂತ ವರ್ಸ್ಟ್ ಯಾವ ಮಕ್ಳಿಗೂ ಬರಬಾರ್ದು, ಯಾವ ಎನ್ಮಿಸ್ಗೂ ಬರಬಾರ್ದು. ಅದು ಖಂಡಿತ. ಅದಕ್ಕೆ ಮಾತಾಡಕ್ಕೆ ನೋಡಿ ಶ್ರೀನಿವಾಸ್ ಅವರೇ, ಹೇಳಿ ಮೇಡಮ್. ರಾಘವೇಂದ್ರ ಅವ್ರದ್ದು ಏನ್ ಸಮಸ್ಯೆ? ಅವ್ರು ಮಾತಾಡಕ್ ಬರ್ಲಿಲ್ವಾ? ಎಷ್ಟು ಮಾತಾಡ್ತಾರ ಅಷ್ಟೇ ಮಾತಾಡ್ಲಿ, ಅವ್ರು ಮಾತಾಡ್ಬೇಕು ಅಂತ ನಮ್ದು. ಅವ್ರಿಗೆ ಕೊಡಿ, ನೀವು ಅವ್ರು ಮಾತಾಡ್ಲಿ. ಅವರು ಆಯ್ತು ಮೇಡಮ್, ಆಯ್ತು ಮೇಡಮ್.
ಈಗ ಮೇಡಮ್ ಮತ್ತೊಂದಿದ್ರಿ ಅವ್ರ ಕೋಡ್ ಅಂತ ಹೇಳ್ರಿ ಮೇಡಮ್ ಅವಂದ ನಡೆಸ್ತಾನ್ರಿ ಅವ್ನ್ ಬರೀ ಅವ್ನ್ ಕೋಡ್ ನೋಡಿ ಈಗ ತಮ್ಮ ವೈನ್ ಶಾಪ್ ನಡೆಸ್ತಾರೆ, ಒಂದ್ ಅಂಗಡಿ ನಡೆಸ್ತಾರೆ, ಬಿಸ್ನೆಸ್ ನಡೆಸ್ತಾರೆ, ಮಾತಾಡಕ್ ಬರಲ್ಲ ಅಂದ್ರೆ ಹೇಗ್ ನಂಬೋದ್ ನಾವ್ ಅಂತೀಗ? ಎಲ್ಲಿ ನಡೆಸ್ತಾರೆ? ಹಮಾಲಿ ಕೆಲಸ ಮಾಡ್ತಾರೆ ಮೇಡಮ್. ಹಮಾಲಿ ಮಾಡ್ತಾನ. ಯಾರು ಹಮಾಲಿ ಕೆಲಸ ಮಾಡ್ತಿದ್ದಾರೆ? ಫೋಟೋ ಹಮಾಲಿ ಕೆಲಸ ಮಾಡ್ತಾರೆ ಮೇಡಮ್. ಯಾರು? ರಾಘವೇಂದ್ರ ಹಮಾಲಿ ಕೆಲಸ ಮಾಡ್ತಿದಾರಾ? ನಿಮ್ ಹತ್ರ ಏನ್ ಈಗ ನಿಮ್ದು ಆಸ್ತಿ ಎಷ್ಟಿದೆ ಹೇಳಿ? ಆಸ್ತಿಗೋಸ್ಕರ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ದು ಫ್ಯಾಮಿಲಿದ ಆಸ್ತಿ ಎಷ್ಟಿದೆ ಈಗ? ಅಲ್ಲ, ಅವ ಏನ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ನೋಡಿದಾನೆ ಮೇಡಮ್. ಅವಂದು ಸುದ್ದ ನೋಡ್ತಾ ಇಲ್ಲ, ಬ್ಯಾಕ್ ಗ್ರೌಂಡ್ ನೋಡಿ, ಅವಂದು ವೀಕ್ನೆಸ್ ನೋಡಿ ಬೇಕಂತ ಹನುಮಂತ ಚೀಟಿಂಗ್ ಮಾಡಿದಾರೆ ಮೇಡಮ್. ಸರಿ, ಈಗ ನೋಡಿ ಈಗ ತಂದೆ ಆತರ ಮಾಡಿದಾರ ಅಂತ ಅನ್ಕೊಳ್ಳಿ, ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅದಕ್ಕೆ ನೀವು? ಮಗಳಿಗೆ ನಾವು ಶಿಕ್ಷೆ ಕೊಟ್ಟೇ ಇಲ್ಲ ಮೇಡಮ್. ಅಲ್ಲ, ಮನೇಲಿ ಈಗ ಎಲ್ರು ಕೂಡ್ಕೊಂಡ್ ಕಿರುಕುಳ ಕೊಟ್ರೆ, ಕಿರಿಕಿರಿ ಕೊಟ್ರೆ, ಹೊಡೆದಾಡಿದ್ರೆ ಅದನ್ನ ಸಹಿಸ್ಕೊಂಡ್ ಅಲ್ಲೇ ಇರ್ಬೇಕಾ? ಇಲ್ಲ ಮೇಡಮ್, ಎಲ್ಲ ಅಲ್ಲ ಈಗ ಒಂದ್ ನಿಮಿಷ ಇರಿ, ರಾಘವೇಂದ್ರ ಅವ್ರಿಗೆ ಕೊಡಿ. ರಾಘವೇಂದ್ರ ಅವ್ರಿಗೆ ಬ್ಯಾಡ ಅನ್ನಕತ್ತಾರ, ಈಗ ಸದ್ಯಕ್ಕೆ ಬ್ಯಾಡ ಅದ ಆಪರೇಷನ್ ಮಾಡಿಸ್ಬಿಟ್ರಿ, ಇಲ್ಲಿ ಮಟ ಅನ್ನಕತ್ತಾರ. ಶ್ರೀನಿವಾಸ್ ಅವ್ರೆ, ರಾಘವೇಂದ್ರ ಅವ್ರಿಗೆ ಕೊಡಿ. ಅವ್ರು ನೋಡಿ ಮೇಡಮ್, ಪುರೋಹಿತ್ ಅಂತಾರೆ, ಬಡ ಮನುಷ್ಯ ಅಂತಾರೆ. ಒಂದ್ ನಿಮಿಷ ಇರಿ ರಾಘವೇಂದ್ರ ಅವ್ರೆ, ಒಂದ್ ನಿಮಿಷ ಇರಿ ಹನುಮಂತ್ ಅವ್ರೆ, ನೀವು ರಾಘವೇಂದ್ರ ಅವ್ರಿಗೆ ಕೊಡಿ. ಶ್ರೀನಿವಾಸ್ ಅವ್ರೆ, ಮೇಡಮ್ ಅವ್ರೆ, ನಮ್ ಬ್ರದರ್ ಮತ್ತೊಬ್ರು ಇದಾರೆ, ಅವನ ನಂಬರ್ ಬರ್ಕೊಳ್ಳಿ, ಅವನ ಜೊತೆ ಮಾತಾಡಿ. ಒಂದ್ ನಿಮಿಷ ಕೇಳಿ ನೋಡಿ, ಇಲ್ಲಿರೋದು ಗಂಡ ಹೆಂಡತಿ ವಿಷಯ. ಇದು ಗಂಡ ಹೆಂಡತಿ ಅವ್ರಿಬ್ರೇ ಮಾತಾಡ್ಬೇಕು, ಮೂರನೇ ಸಂಬಂಧಗಳು ಹಾಳಾಗೋದು. ನೀವು ರಾಘವೇಂದ್ರ ಕೊಡಿ, ಬಾಳ್ತಾರೆ. ಒಂದ್ ನಿಮಿಷ ಇರಿ. ನೀವು ಧಾರವಾಡದಾಗ ಅವ್ರ ಮೌಂಟಿ ಅದರಿ, ಅವ್ರ ಕುಟುಂಬನು ಸದ ಇಡೀ ಕುಟುಂಬ ಕೊಡಬೇಡ ಅಂದ್ರು ಕೊಟ್ಟಿದ್ದಾನೆ ಮೇಡಮ್. ಈಗ ನೀವು ರಾಘವೇಂದ್ರ ಅವ್ರಿಗೆ ಫೋನ್ ಕೊಡ್ತಿರೋ ಇಲ್ವಾ ಅಷ್ಟು ಹೇಳ್ಬಿಡಿ. ದುಡ್ಡ ಸಮಜಂತೂ ನಾಲ್ಗಿ ಬಿಟ್ಟು ಇದ ನೋಡ್ರಿ ಮೇಡಮ್, ಬರೀ ದುಡ್ಡ ಬಂಗಾರ ಇದ ಒಂದ್ 10 ಬಿಟ್ಟ ನೋಡ್ರಿ ಮೇಡಮ್. ಅವ್ರಿಗೆ ಒಟ್ಟ ಬ್ಯಾರೆದ್ ಏನ್ ನೋಡ್ರಿ ಮೇಡಮ್. ಇವ್ರಿಗೆ ಸರಿ, ಅಟ್ಲೀಸ್ಟ್ ಮೇಂಟೆನೆನ್ಸ್ ಕೊಡಕ್ಕೆ ದುಡ್ಡು ಅದು ಎಲ್ಲ ಗೊತ್ತಿಲ್ಲ ಮೇಡಮ್. ಶ್ರೀನಿವಾಸ್ ಅವ್ರೆ ಹೇಳಿ ಮೇಡಮ್. ಶ್ರೀನಿವಾಸ್ ಅವ್ರೆ ಹೇಳಿ ಮೇಡಮ್. ರಾಘವೇಂದ್ರ ಅವ್ರಿಗೆ ಕೊಡ್ತೀರಾ ಇಲ್ವಾ? ಕೊಡ್ತೇನೆ ಮೇಡಮ್, ಕೊಡಿ. ಹಲೋ ರಾಘವೇಂದ್ರ ಅವ್ರೆ, ಹೇಳಿ ಮ್ಯಾಮ್. ಒಂದೇ ಮಾತು ಕೇಳ್ತೀನಿ, ನಿಮಗೆ ಹೆಂಡತಿ ಮಗು ಬೇಡವಾ? ಮಗು ನಿಮ್ದಲ್ಲ ಅಂತ ಹೇಳ್ತಿದ್ರೆ ಅದು ಮೆಡಿಕಲ್ ಚೆಕಪ್ ಆಗ್ಲಿ. ಇವಾಗ ಅಲ್ಲ ಮ್ಯಾಮ್, ನಿಮಗೆ ಮದುವೆ ಇಷ್ಟ ಇತ್ತಾ ಇಲ್ವಾ? ಅವ್ರಾಗಿ ಬಂದಾರ ಈಗ ನಿಮ್ ಮದುವೆ, ನಿಮಗಿದು ಮದುವೆ ಇಷ್ಟ ಇತ್ತಾ ಇಲ್ವಾ? ಅಲ್ಲ ರೀ, ಮಗು ನಂದಲ್ಲ. ಇವಾಗ ಮಗು ಬೇರೆಯವ್ರಿಗೆ ಹುಟ್ಟಿದ್ರೆ ರಿಲೇಶನ್ಶಿಪ್ ಕ್ರಿಮಿನಲ್ ಕೇಸ್ ಹಾಕಿದಾರಾ? ಈಗ ನಿಮ್ಗೆ ಮಗು ನಿಮ್ದಲ್ಲ ಅಂತ ಅಂದಾಗ ನೀವು ಅದಕ್ಕೆ ಏನಾದ್ರು ಕೇಸ್ ಹಾಕಿದ್ದೀರಾ? ಅವ್ರ ಬಗ್ಗೆ ಏನಾದ್ರು ಕೇಸ್ ಹಾಕಿದಾರಾ? ಏನಿಲ್ವಲ್ಲ, ಏನು ಇಲ್ಲ. ಯಾರ ಪರ್ಸನ್ ರಾಘವೇಂದ್ರ ಅವ್ರೆ, ಈಗ ಮಗು ನಿಮ್ದಲ್ಲ ಅಂದಾಗ ನೀವೇನಾದ್ರು ಕೇಸ್ ಹಾಕಿದ್ರಾ? ನೀವು ಕೊನೆಯದಾಗ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳಿ? ಮಗು ನಿಮ್ದು ಅಂತ ಪ್ರೂವ್ ಆದ್ರೆ ಸಂಸಾರ ಮಾಡ್ತೀರಾ? ಮಗು ನಿಮ್ದು ಅಂತ ಪ್ರೂವ್ ಆದ್ರೆ ಸಂಸಾರ ಮಾಡ್ತಿರೋ ಇಲ್ವಾ ಹೆಂಡತಿ ಜೊತೆ? ಚೆಕ್ ಮಾಡ್ತೀನಿ, ನಂದಾದ್ರೆ ನಾವು ಕರ್ಕೋತೀನಿ. ಡೇಟ್ ಚೆಕ್ ಮಾಡಿದ್ರೆ ಮಗು ನಂದಾದ್ರೆ ಕರ್ಕೋತೀನಿ ನಾನು. ಹೌದಾ? ಪಕ್ಕನಾ? ಹೌದು. ಓಕೆ, ಇದೇ ಮಾತು ನೋಡಿ. ಹಾಗಾದ್ರೆ ಇದೇ ಮಾತು ನೀವು ಚಾನೆಲ್ ಮೂಲಕ ನೀವು ಮಾತು ಹೇಳ್ತಿದ್ರ, ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಮತ್ತು ಮೆಡಿಕಲ್ ಚೆಕಪ್ ಮಾಡ್ಸ್ಕೊಂಡ್ ಬಂದ್ಮೇಲೆ ನಾವ್ ಇಲ್ಲಿ ಕರ್ಕೊಂಡ್ ಬರ್ತೀವಿ, ನಿಮಗೂ ಬಾ ಅಂತ ಹೇಳ್ತೀವಿ, ನೀವು ಬರ್ಬೇಕಿಲ್ಲಿ. ಅಲ್ಲ ಮ್ಯಾಮ್, ಅಲ್ಲ ರೀ, ಕೋರ್ಟ್ಗೆ ಮೆಡಿಕಲ್ ಚೆಕಪ್ ಆದ್ರೆ ಮಗು DNA ಚೆಕ್ ಆದ್ರೆ ಮಗು ಬೇಕು, ಅಕ್ಕಿ ಮಾತ್ರ ಬೇಡ ನಂಗೆ. ಸರಿ ಸರಿ, ಓಕೆ ಓಕೆ, ನೀವು ಇಷ್ಟೊತ್ತು ಮಾತಾಡಿದ್ರಿ, ನೀವು ಅದನ್ನೇ ಒಪ್ಕೊಳ್ಳಿ. ನೀವು ಮಗು ನಿಮ್ದು ಅಂತ ಅಲ್ಲಿ ಚೆಕ್ ಪ್ರೂವ್ ಆಯ್ತು ಅಂದ್ರೆ ಸಂಸಾರ ಮಾಡಕ್ ರೆಡಿ ಇದೀರಲ್ಲ, ಅದೇ ಮನ್ಸಿಟ್ಕೊಳ್ಳಿ. ನೀವು ಸ್ವಂತ ಬುದ್ಧಿಯಿಂದ ಮಾತಾಡಿ ಅಷ್ಟೇ ಹೇಳ್ತಿರೋದು. ಬೇರೆಯವ್ರ ಮೂರನೇವ್ರಿಂದಲೇ ಈ ಸಂಬಂಧಗಳು ಹಾಳಾಗೋದು, ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತಾಡಿ ಅಷ್ಟೇ ಹೇಳ್ತಿರೋದು. ಏನ್ ಹೇಳ್ತೀರಿ ಕೊನೆಯದಾಗಿ ರಾಜೇಶ್ವರಿ ಅವರೇ? ಈ ರೀತಿ ಮಗು ತಮ್ಮದು ಅಂತ ಇಲ್ಲಿ ಪ್ರೂವ್ ಆಯ್ತು ಅಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ದೊಡ್ಡವರೆಲ್ಲ ಸೇರ್ಕೊಂಡು ಇದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸೇರ್ಕೊಂಡು ಸಿಂಪ್ಲಿಫೈ ಮಾಡಿ ಇಬ್ರಿಗೂ ಅಡ್ವೈಸ್ ಮಾಡಿ ಪ್ಯಾಚ್ ಅಪ್ ಮಾಡಕ್ಕೆ ಯಾಕೆ ವರ್ಕೌಟ್ ಮಾಡ್ತಾ ಇಲ್ಲ? ಅವ್ರವ್ರ ದ್ವೇಷ ಏನೋ ಇರ್ಬೋದು, ಬಟ್ ಮಗುನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ. ಆ ಮಗು ಇನ್ನೋಸೆಂಟು, ಅದಕ್ಕೆ ಇವಾಗ ಸ್ಕೂಲ್ಗೆ ಹೋಗ್ಬೇಕಂದ್ರು ಫ್ಯಾಮಿಲಿ ಫೋಟೋ ಕೇಳ್ತಾರೆ. ಹೌದು, ಎಲ್ಲಿ ಹೋಗತ್ತೀವಿ, ತಂದೆ ಹೆಸರು ಏನು ಅಂತ ಕೇಳ್ತಾರೆ. ತಂದೆ ಹೆಸರು, ಫ್ಯಾಮಿಲಿ ಫೋಟೋ ಮಸ್ಟ್ ಅಂತಾರೆ. ಎಲ್ಲಿ ಹೋಗೋದು?
ಓಕೆ, ನೀವು ನೋಡಿ ಈಗ ನಿಮ್ಗೆ ಹೇಳ್ತಾ ಇದ್ದೀವಿ, ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ. ನಿಮ್ಮ ಜಗಳ ಅವರ ಜಗಳ ಏನೇ ಇರಲಿ, ಈಗ ಮುಖ್ಯವಾಗಿ ಮಗು ಇದೆ, ಮಗು ಬಡವಾಗಬಾರ್ದು. ಗಂಡ ಹೆಂಡತಿ ಜಗಳದ ನಡುವೆ ಮಗುದು ಟೆಸ್ಟ್ ಮಾಡಿಸಿ, ನೀವು ಮೊದಲು ಟೆಸ್ಟ್ ಮಾಡಿಸಿ, ಪ್ರೂವ್ ಆದ ತಕ್ಷಣ ಕೋರ್ಟಿಗೆ ತಗೊಂಡು ಹೋಗಿ, ಅಲ್ಲಿ ಈಗಾಗಲೇ ಹೇಳಿದಾರೆ ಅವ್ರ ಮಗು ನಂದು ಅಂತ ಅಲ್ಲಿ ಪ್ರೂವ್ ಆದ್ರೆ ನಾನು ಒಪ್ಕೋತೀನಿ, ಸಂಸಾರ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಅದೇ ಒಂದು ಸೊಲ್ಯೂಷನ್ ಅಂತ ಅನ್ಕೋತೀನಿ ಬಹುಶಃ. ಸೊ ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ಮೇಲೆ ಕೋರ್ಟಿಗೆ ಹೋಗಿ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ ಅನ್ಸುತ್ತೆ. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಸಂಶಯ ಅನ್ನೋದು ಎಷ್ಟು ದೊಡ್ಡ ಬಿರುಗಾಳಿ ಎಬ್ಬಿಸುತ್ತೆ ಅನ್ನೋದಕ್ಕೆ. ಹೀಗಾಗಿ ಮಗು ತನ್ನದಲ್ಲ ಅನ್ನೋದು ಗಂಡ ಆದ್ರೆ ಮಗು ಅವರದೇ ಅಂತ ಹೆಂಡತಿ. ಹೀಗಾಗಿ ಮೆಡಿಕಲ್ ಚೆಕಪ್ ಒಂದೇ ದಾರಿ, ಅದು ಆದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಏನೇ ದೊಡ್ಡ ಜಗಳಗಳಿರ್ಬೋದು ದೊಡ್ಡವರ ನಡುವೆ, ಆದ್ರೆ ಮೂರನೇವರಿಂದ ಸಂಬಂಧ ಹಾಳಾಗೋದು ಬೇಡ. ಗಂಡ ಹೆಂಡತಿ ನಡುವೆ ಪರಸ್ಪರ ನಂಬಿಕೆ ಇದ್ರೆ ಹೀಗಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.